ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ನಾವೆ, ನೇತ್ರಾವತಿ ಕೃಷಿ ಆಶ್ರಮ, ಸುಗನಹಳ್ಳಿ, ಗದಗ ಜಿಲ್ಲೆ, ಸಿರಹಟ್ಟಿ ತಾಲೂಕು. ಇವತ್ತು ನಾನು ಸಸ್ಯಜನ್ಯ ಕೀಟನಾಶಕದ ಬಗ್ಗೆ ಅಂದ್ರೆ ರೈತರು ಬಿತ್ತನೆ ಆದ 15-20 ದಿವಸದ ನಂತರ ಹೊಲದಲ್ಲಿ ಅಡ್ಡಾಡಿ ನೋಡಿದಾಗ ಆ ಎಲೆ ತಿನ್ನುವ ಕೀಟ ಪತಂಗ ಬಂದು ಮೊಟ್ಟೆ ಇಟ್ಟು ಎಲೆಗಳು ತೂತಾಗಿರ್ತಾವೆ, ಮೋಪನ್ನು ತಿಂತಿರ್ತಾವೆ, ಮೊಗ್ಗನ್ನು ಕಡಿತಿರ್ತಾವೆ, ಕೀಡಿಗಳು ಅಥವಾ ರಸ ಇರುವ ಕೀಟಗಳಂತೇಳಿ. ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ ಅವು ಅಂಗಡಿಗೆ ಹೋಗಿ ನಾವು ಗೊಬ್ಬರದ ಅಂಗಡಿಗೆ ಹೋಗಿ ಬೇರೆ ಬೇರೆ ಔಷಧಗಳನ್ನು ತಂದು ಹೊಡಿ, ಮೆಟಾಸೈಡು, ಶಮಿಸೈಡೋನು, ಎಂಡಸು ಅಂತಿಂತಾವಂತೆ. ಅದಕ್ಕೆ ಕೆಮಿಕಲನ್ನು ಹೊಡೆದ ಬದಲಾಗಿ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಸಿಗುವಂಥ ಸಾಮಗ್ರಿಗಳು ಅವನ್ನು ಬಳಕೆ ಮಾಡಿ ನಾವು ತಯಾರು ಮಾಡ್ಕೋಬೋದು. ಅಂದರೆ ಸಸ್ಯಜನ್ಯ ಕೀಟನಾಶಕ ಎದಕ್ಕಂತಂದ್ರೆ ರಸ ಇರುವ ಕೀಟ ಮತ್ತು ಮುಟ್ಟಿ ರೋಗಕ್ಕೆ ಬರುವಂಥ ರೋಗಗಳನ್ನು ಹತೋಟಿ ಮಾಡುವಂಥದ್ದು. ಇದನ್ನು ತಯಾರು ಮಾಡುವಂಥ ವಿಧಾನ ಹೆಂಗಂದ್ರೆ ಇದಕ್ಕೆ 20 ಲೀಟರ್ ನೀರು, 5 kg ದೇಶಿ ಆಕಳ ಸಗಣಿ, 5 ಲೀಟರ್ ದೇಶಿ ಆಕಳ ಮೂತ್ರ, 5 ಬಗೆಯ ಎಲೆಗಳ ಚಟ್ನಿ ತೊಗೋಬೇಕು. ಔಷಧಿ ಗುಣ ಹೊಂದಿರತಕ್ಕಂಥ 5 ಬಗೆಯ ಎಲೆಗಳ ಚಟ್ನಿ. ಅವು ಯಾವಂದ್ರೆ 1 kg ಬೇವಿನ ಎಲೆ, 1 kg ಸೀತಾಫಲ, 1 kg ಎಕ್ಕೆ ಎಲೆ, 1 kg ಪಾರ್ಥೇನಿಯಮ್, 1 kg ಅಲೋವೆರಾ, ಹಿಂಗೆ 16 ಗಿಡಮೂಲಿಕೆಗಳೇನದಾವಲ್ಲ ಸಸ್ಯ ಔಷಧಿ ಗುಣ, ಅದರೊಳಗೆ 5 ಬಗೆಯ ಎಲೆಗಳ ಚಟ್ನಿ ತೊಗೊಂಡು ಅದನ್ನು ಒಳ್ಳೊಳಗೆ ಅಥವಾ ದುಂಡಿ ಒಳಗೆ ಹಾಕಿ ಔಡ ಜಜ್ಜಿ ಅದನ್ನು ಇದರೊಳಗೆ ಹಾಕಬೇಕು. 5 kg ಸಗಣಿ, 5 ಲೀಟರ್ ಮೂತ್ರ, 5 ಬಗೆಯ ಎಲೆಗಳ ಚಟ್ನಿಯನ್ನು ಹಾಕಿ ಇದನ್ನು ನಾವು 1 ವಾರದವರೆಗೆ ಕಳೆ ಹಾಕಬೇಕು. ಮತ್ತು ಕೋಲಿನಿಂದ ಇದನ್ನು ಸರಿಯಾಗಿ ಮಿಶ್ರಣ ಮಾಡಬೇಕು. ಪ್ರತಿದಿನ 2 ಹೊತ್ತು ಮಿಶ್ರಣ ಮಾಡಿದಾಗ 1 ವಾರದ ನಂತರ ಅದೆಲ್ಲ ಔಷಧಿ ಗುಣವನ್ನು ಬಿಟ್ಟಿರ್ತೈತಿ. ಈ ಥರ ಸಸ್ಯಜನ್ಯ ಕೀಟನಾಶಕ ಅಂತಕ್ಕಂಥ ಒಂದು ದ್ರಾವಣ ತಯಾರಾಕತಿ. ಆವಾಗ ನಾವು ಇದನ್ನು ಬೆಳೆಗಳಿಗೆ ಮುಂಗಾರಿ ಮತ್ತು ಹಿಂಗಾರಿ ಸಂಗ್ರಹಿಸಿ ಇಡ್ಬೋದು. 3 ತಿಂಗಳವರೆಗೆ ಸಂಗ್ರಹಿಸಿಟ್ಟು ಇದನ್ನು ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಇದನ್ನು ಸಿಂಪಡಣೆ ಮಾಡೋದ್ರಿಂದ ರಸಾಯನಿಕ ಕೀಟ ಮುಟ್ಟಿ ರೋಗ ಹತೋಟಿ ಆಗೈತೆ. ನಮಸ್ತೆ.